ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಗೌಡ ವ್ಲಾಗ್ಸ್. ಮಾರ್ನಿಂಗ್ ಬೇಗ ಎದ್ದು ಬ್ರೇಕ್ಫಾಸ್ಟು ಮಾಡ್ದೇ ಸಂಡೇ ಹೊರಗಡೆ ಹೋಗೋಣ ಅಂತ ಹೇಳಿ ಓಡ್ತಾ ಇದ್ದೀನಿ. ಓಡೋಕ್ಕೆ ಕಾರ್ ತೆಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಎಲ್ಲೂ ಇಲ್ಲ ಗೈಸ್, ಕಾರಂಜಿ ಕೆರೆಗೆ ಹೋಗ್ತಾ ಇದ್ದೋ. ಒಂದು ಸ್ವಲ್ಪ ವಾಕ್ ಮಾಡಿಕೊಂಡು ಮಕ್ಕಳನ್ನ ಪಾರ್ಕಲ್ಲಿ ಆಟ ಆಡ್ಸ್ಕೊಂಡು ಬರೋಣ ಅಂತ. ನಾನು ಫಸ್ಟ್ ವಿಡಿಯೋ ಮಾಡಿದ್ನಲ್ಲ ಲಾಸ್ಯ ಇಲ್ಲೇ ನಿನ್ನೆ ಅಲ್ಲ, ನೆನಪಿದ್ಯಾ? ನನ್ನ ಸೆಕೆಂಡ್ದೇನೋ ವ್ಲಾಗ್ ಅದು. ಹಾಂ, ಇವಾಗ ಕ್ಲಾರಿಟಿ ಚೆನ್ನಾಗಿರುತ್ತೆ. ನೆನಪಿದ್ಯಾ? ಹಿಂಗೆ ಹೋದ್ರೆ ಝೂಗೆ ಹೋಗ್ಬೋದು. ಲಾಸ್ಯ ಲಾಸ್ಟ್ ಟೈಮ್ ಹೇಳಿದ್ದೆ, ಅಮ್ಮೋ ನಾನು ಝೂಗೆ ಹೋಗ್ಬೋದು. ಸ್ನೇಕ್ಸ್, ಬಿ ಅವೇರ್ ಆಫ್ ಸ್ನೇಕ್ಸ್, ಸ್ನೇಕ್ ಏರಿಯಾ, ಸ್ನೇಕ್ಸ್ ಇದೆ ಅಂತಂದು. ಲಾಸ್ಯ ಹೋಗಿ ಮುಂದೆ. ಏನದು? ಇಲ್ಲ, ಏನು ಲಸ್ಯ ಅದು? ಕೋತಿದು? ಏನು ಲಸ್ಯ? ಇನ್ನೊಂದ್ಸಲಿ ತೋರಿಸು. ಏನದು? ಹೇಳು ಹೇಳು ಹೇಳು. ಅಲ್ಲ, ಅದು ಮರದಿಂದ ಬಿದ್ದಿರೋದು ಕಾಯಿ. ಅಲ್ಲಿ ನೋಡಲ್ಲಿ, ಅಲ್ಲಿ ಅದನ್ನೇ ಹೇಳಿದ್ರು ಚಿನ್ನ, ಪಿಕಾಕ್ ಅಂತ. ಬೀಳ್ತೀಯಾ? ಚೆನ್ನಾಗಿದೆಯಾ? ಅಷ್ಟು ಫೆದರ್ ಎಲ್ಲ ಉದ್ರೋಗ್ಬಿಟ್ಟಿದಲ್ವಾ? ತುಂಬ ದಿನ ಬ್ಲೂ ಕಲರ್ ಇದು. ಅದ್ರ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಲಾಸ್ಯ. ಒಳ್ಳೆ ರೈನ್ಬೋ ಕಲರ್ ಥರ ಶೈನಿಂಗ್. ಅದಕ್ಕೆ ಪಿಕಾಕ್ ಇಷ್ಟ. ಝೂ ಅಲ್ಲೂ ಇಷ್ಟು ಹತ್ರದಿಂದ ನೋಡೋಕ್ಕಾಗಲ್ಲ. ನಾನಲ್ಲ ಲಿಶಿಕಾ ಕಚ್ಚು, ಇವಳು ಕಚ್ಚು. ನಾನೇನು ಮಾಡಿಲ್ಲ. ಇದೆಲ್ಲ ಆಚೆ ಡಿಸ್ಟರ್ಬ್ ಮಾಡಬಾರ್ದು. ನೋಡೋಣ, ಡಿಸ್ಟರ್ಬ್ ಮಾಡಬಾರ್ದು, ವೆಯ್ಟ್ ಮಾಡಬೇಕು ಅದಕ್ಕೋಸ್ಕರ. ಎಷ್ಟು ಚೆನ್ನಾಗಿ ಬಂತಲ್ಲ? ಯಾಕೆ ನೋಡೋಕ್ಕಾಗಲ್ಲ? ಪಾರ್ಕ್ ಬೇಕು, ಬರೀ ಪಾರ್ಕ್ ಬೇಕಲ್ವಾ ನಿನಗೆ? ಪಾರ್ಕ್ಗೋಸ್ಕರ ಬಂದಿದ್ಯಾ? ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿದೆ. ಕಚ್ಚುತ್ತೆ, ಕುಕ್ಕುತ್ತೆ. ಹೆಂಗಪ್ಪ ಹೋಗೋದು? ಬಿಡು ಲಸ್ಯ, ಬಾ. ಅದು ಹೋಗಲ್ಲ. ಲಸ್ಯ ಹೆಂಗೆ ಹೋಗ್ತೀಯಾ? ಲಸ್ಯ, ಲಿಶಿ ನೀನು ಇಲ್ಲಿ ನಿಂತ್ಕೋ. ಲಿಶಿ, ನಾನು ನೀನು ಇಲ್ಲಿ, ಲಾಸ್ಯ ಅಲ್ಲಿ. ಇರು ಇಲ್ಲಿ ನೀನು, ಸರಿನಾ? ಹೋಗೋಣ. ನೀನು ಈ ಕಡೆ, ಈ ಕಡೆ ಬಾ. ನೀನು ಹಿಂಗೆ ಉಲ್ಟ ಬಾ. ಲಿಶಿ ನಡಿ, ಗೋ ಫಸ್ಟ್. ಲಾಕ್ ಮಾಡಿಬಿಡ್ತೀನಿ. ಲಾಕ್. ನಾವು ಫಸ್ಟ್. ಕ್ರೊಕೊಡೈಲ್ ಕಚ್ಬಿಡ್ತಂತೆ. ಕ್ರೊಕೊಡೈಲೇ ಬಂದಿಲ್ಲ. ನೋಡ್ತಾ ಇರೋದು ನೋಡು. ಛೀ
ನಿಧಾನ. ಲಸ್ಯ ಇದಾಡು, ಸ್ವಿಂಗ್ ಆಡು ಫಸ್ಟು, ಆಮೇಲೆ ಏನು ಮಾಡ್ತಿಲ್ಲ ದಬ್ಬಕ್ತಲ್ಲಿ ನೋಡ್ತೀನಿ. ಫುಲ್ ಒಂದು ರೌಂಡ್ ಬರಬೇಕು ಹಂಗೆ ಲಸ್ಯ, ಫುಲ್ ಒಂದು ರೌಂಡು. ಇಲ್ಲ ಇಲ್ಲ ಅಂತ ಹೇಳಿದ್ರೆ ವೇಸ್ಟ್ ನೀನು, ಹಿಂಗೆ ಹೋಗಿ ಹಂಗೆ ಬರಬೇಕು ಆಯ್ತಾ. ನಿಶು ಇರು, ನಿಶು ನೀನು ಹೋಗ್ತೀಯಾ? ನಿಶಿ ಫಾಸ್ಟಾಗಿ ಬಾ, ಎದುರ್ಕೋಬೇಡ. ಏನಕ್ಕಲ್ಲಿ ಕೈಯಲ್ಲಿ ಇದೆ ಇದೆಯಲ್ಲ, ಬರ್ಬೇಕು ಫಾಸ್ಟಾಗಿ. ಏನಾಗಲ್ಲ ಬಾ, ಸಪೋರ್ಟ್ ತಗೋ. ಸ್ವಲ್ಪ ಇದಾಯ್ತು, ಅದಕ್ಕಿಂತ ನಿಧಾನಕ್ಕೆ ಆಗಬೇಕು, ಫಾಸ್ಟ್ ಹೋಗ್ಬಿಡಲ್ಲ. ಬ್ಯಾಲೆನ್ಸ್ ಮಾಡ್ಬೇಕು ಲಸ್ಯ, ಮೇನ್ ಇದರಲ್ಲಿ ಆ ಕಡೆ ಕಾಲಿಟ್ಟು ಬಾ ಬಾ, ಎದುರ್ಕೋಬೇಡ. ಏನಾಗಲ್ಲ ಬಾ. ನಿಶಿ ಬಿಡು ನಿಶಿ, ಅಷ್ಟೊಂದು ಭಯ ಪಡ್ಬೇಡ. ಬಾ, ಇಟ್ಕೊ ಆಡ್ತೀಯಾ ಲಿಶಿ? ನಾನು ಇಟ್ಕೋತೀನಿ. ಅದೆಲ್ಲ ಚಿನ್ನು, ಅದಾಡ್ತೀಯ ಅಕ್ಕನ ಥರ, ನಾನು ಇಟ್ಕೋತೀನಿ. ಆಲ್ಮೋಸ್ಟ್ 12:30 ಆಗಿಬಿಟ್ಟಿತ್ತು. ಬ್ರೇಕ್ಫಾಸ್ಟು ಮಾಡೋಣ, ತುಂಬ ಹೊಟ್ಟೆ ಹಶ್ವಾಗಿ, ತುಂಬ ಮಕ್ಕಳೆಲ್ಲ ಆಟಾಡಿ ಸುಸ್ತಾಗ್ಬಿಟ್ಟಿದ್ರು. ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕರ್ಕೊಂಡೋದೆ. ಅಲ್ಲಿ ಇಡ್ಲಿ ಮತ್ತು ದೋಸೆ ಸಿಕ್ತು, ಅದನ್ನೇ ತಗೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಟಿದ್ದೀವಿ. ಹಾಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಮೊದಲೇ ಅಲ್ಲಿ ಸ್ವಲ್ಪ ಕಾರಂಜಿಕೆರೆ ಹತ್ರ ಟ್ರಾಫಿಕ್ ಜಾಮ್ ಥರ ಆಯಿತು. ಇವತ್ತು ಸಂಡೇ ಬೇರೆ, ಇನ್ನು ಮೇಲೆ ಹೋದರೆ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡ್ಬಿಡ್ತೀವಿ ಅಂತ ಅಂದ್ಬಿಟ್ಟು ವಾಪಸ್ ಮನೆಗೆ ಹೊರಟಿದ್ದೀವಿ. ಮನೆಗೆ ಹೊರಟು ಮನೇಲಿ ಸ್ವಲ್ಪ ವಾಟರ್ ಮೆಲನ್ ಇತ್ತು, ಆ ವಾಟರ್ ಮೆಲನ್ನ ಕಟ್ ಮಾಡ್ತಿದ್ದೆ. ಸ್ವಲ್ಪ ಬಿಸಿಲಿತ್ತಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ವಾಟರ್ ಮೆಲನ್ ಕಟ್ ಮಾಡ್ಕೊಂಡಾಗ ತುಂಬ ಚೆನ್ನಾಗಿತ್ತು, ತುಂಬ ಹಣ್ಣಾಗಿ ಚೆನ್ನಾಗಿತ್ತು ಗೈಸ್. ಹಾಗೆ ಮಾರ್ನಿಂಗಿಂದ ಏನು ಕೆಲಸ ಮಾಡಿರಲಿಲ್ಲ, ಇದ್ದ ತಕ್ಷಣ ರೆಡಿ ಆಗಿಬಿಟ್ಟು ಕಾರಂಜಿಕೆರೆಗೆ ಹೊರಟಿದ್ವಲ್ಲ, ಮನೆಗೆ ಬಂದು ಎಲ್ಲ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಆ ವಾಟರ್ ಮೆಲನ್ ಕಟ್ ಮಾಡಿರೋದನ್ನೆಲ್ಲ ಎತ್ಬಿಟ್ಟು ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಎಲ್ಲ ತೊಳೆದೆ, ವಾಶ್ ಮಾಡಿ ಪಾತ್ರೆನೆಲ್ಲ ಬೇಗ ಬೇಗ ಈವ್ನಿಂಗ್ ಅಡುಗೆ ಮಾಡಬೇಕಾಗಿತ್ತು. ಅದಕ್ಕೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಇರೋ ಒಂದು ವೀಕ್ ಆಫಲ್ಲಿ ವರ್ಕಿಂಗ್ ಮಾಮ್ಗೆ ಏನೇನು ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೋಬೇಕಾಗತ್ತೆ. ಅದಾದಮೇಲೆ ಈವ್ನಿಂಗ್ ವಾಕಿಂಗ್ ಅಂತ ಹೊರಟೆ. ವಾಕಿಂಗ್ ಹೋಗೋ ತನಕ ಒಂದು ಮನಸ್ಸಿತ್ತು ಬ್ಲ್ಯಾಕ್ ಕಾಫಿ ಕುಡಿಯೋಣ ಹಂಗೆ ಹಿಂಗೆ ಅಂದ್ಕೊಂಡು. ಅಲ್ಲಿಗೆ ಹೋದ ತಕ್ಷಣ ಮಿಲ್ಕ್ ಕಾಫಿನೇ ಆರ್ಡರ್ ಮಾಡಿದೆ, ಬಟ್ ಶುಗರ್ ಹಾಕಿಸಿರಲಿಲ್ಲ ನಾನು. ಯಾಕಂತ ಹೇಳಿದ್ರೆ ಬ್ಲ್ಯಾಕ್ ಕಾಫಿ ಕುಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅದನ್ನ ಫುಲ್ ತಣ್ಣಗೆ ಮಾಡಿಬಿಟ್ಟು ಹಂಗೆ ಕುಡಿದ್ಬಿಡ್ತೀನಿ. ಅದಕ್ಕೆ ನಾರ್ಮಲ್ ಕಾಫಿ ಚೆನ್ನಾಗಿರುತ್ತೆ ಅಲ್ಲಿ, ಅದಕ್ಕೆ ನಾರ್ಮಲ್ ಕಾಫಿನೇ ತೊಗೊಂಡು ಅದನ್ನೇ ಕುಡಿತಾ ಇದ್ದೀನಿ. ಮೊದಲೆಲ್ಲ ನನಗೆ ಈ ಥರ ಎಲ್ಲ ಅನ್ನಿಸ್ತಾ ಇರಲಿಲ್ಲ, ಹೋಗಬೇಕು ಕೆಫೆ ಕಾಫಿ ಕುಡಿಬೇಕಂತ ಎಲ್ಲ, ನಾನೇ ಮನೇಲಿ ಮಾಡ್ಕೊಂಡು ಕುಡಿಯೋಣ ಅಂತ ಸುಮ್ಮನೆ ಆಗ್ತಾಯಿದ್ದೆ. ಆದರೆ ಇವಾಗ ಹೊರಗಡೆ ಹೋಗಿ ಕಾಫಿ ಕುಡಿಯೋದೇ ಒಂಥರ ಅಡಿಕ್ಷನ್ ಆಗಿಬಿಟ್ಟಿದೆ. ಆ ಥರ ಕುಡಿದ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ.
ಗೇಟ್ ಬಂದಿದ್ದೀನಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ಮೈಸೂರು, ಎಷ್ಟು ಖಾಲಿ ಪ್ಲೇಸ್ ಇದೆ, ಎಷ್ಟು ಚೆನ್ನಾಗಿದೆ. ಎಲ್ಲ ಕಡೆ ಸೈಟ್ಸ್ ಮಾಡಿಬಿಡ್ತಾಯಿದ್ದಾರೆ. ಸೂಪರ್ ಅಲ್ಲ, ಎಷ್ಟು ಶಾಂತವಾಗಿ ಕಾಣಿಸ್ತಾ ಇದೆ. ಸನ್ಸೆಟ್ ನೋಡಿ, ಸನ್ಸೆಟ್ ಈವ್ನಿಂಗ್ ಟೈಮ್ ವಾಕ್ ಬಂದರೆ ಸನ್ಸೆಟ್ ನೋಡ್ಬೋದು, ಮಾರ್ನಿಂಗ್ ಟೈಮ್ ವಾಕ್ ಬಂದರೆ ಸನ್ರೈಸ್ ನೋಡ್ಬೋದು. ಸನ್ ಕಾಣಿಸ್ತಿಲ್ಲ, ಕ್ಲೌಡ್ಸ್ಗಳು ಮಧ್ಯ ಇದ್ದಾವೆ, ಬಟ್ ಚೆನ್ನಾಗಿ ಕಾಣಿಸ್ತದೆ. ನೈಸ್ ಸನ್ಸೆಟ್ ಅಲ್ವಾ? ಹೋ ಗಾಡ್, ಸೈಡ್ ಹೋಗ್ತೀನಿ. ಇವತ್ತಿನ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಡಿನ್ನರ್ ಬಂದು ರೊಟ್ಟಿ ಆ್ಯಂಡ್ ಚಿಕನ್ ಕರಿ ಆಲ್ರೆಡಿ ರೆಡಿ ಆಗಿದೆ. ಇವಾಗ ಆಲ್ಮೋಸ್ಟ್ 7:45, 8 o'clock ಆಗ್ತಾ ಇದೆ. ಊಟ ಮಾಡಿಕೊಂಡು ಮಕ್ಕಳು ಊಟ ಮಾಡಿ ಮಲಗಿಸ್ಬೇಕು. ನಾಳೆ ಮಕ್ಳಿಗೆ ರಜಾ ಇದೆ, ಗಣರಾಜ್ಯೋತ್ಸವ. ಆದ್ದರಿಂದ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ನನ್ನ ವಿಡಿಯೋ ನೋಡ್ತಾರೆ ಅವರಿಗೆ